ಸಾಯಿ ಅಂತ ಹೇಳಿ. ಏನು ಕಾಂಗ್ರೆಸ್ ನಲ್ಲಿ? ಕಾಂಗ್ರೆಸ್ ನಲ್ಲಿ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಸೊ ಮೀಡಿಯಾ ಅಂಡ್ ಕಮ್ಯುನಿಕೇಶನ್. ಹೌದಾ? ಹೇಗಿದೆ ಸರ್ ನಿಮ್ ಪ್ರಕಾರ ಬಾಗಲಕೋಟೆ ಈ ಸಲ? ಗೆಲ್ತೀವಿ ಸರ್. ಈ ಸಾರಿ ತುಂಬಾ ಚೆನ್ನಾಗಿ ಎಲೆ ಇದೆ. ಕಾಂಗ್ರೆಸ್ಸಿನ ಪರವಾಗಿ ಸಂಪೂರ್ಣವಾಗಿ ಜನ ವಿಶ್ವಾಸದಿಂದ ಮತ ಚಲಾವಣೆ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ. ಅಭ್ಯರ್ಥಿಯು ಕೂಡ ಅಷ್ಟೇ ಉತ್ಸಾಹಿ ಯುವತಿ ಆಗಿರೋದ್ರಿಂದ ಮಹಿಳೆಯರ ಮತಗಳು ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ಸಿನ ಪರವಾಗಿ ವಾಲ್ತಾ ಇದೆ. ಅದರ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಕೂಡ ಎಲ್ಲೋ ಕೂಡ ನಾವು ಫಲಾನುಭವಿ ಆಗಿದ್ದೀವಿ, ತಪ್ಪದೇ ಕಾಂಗ್ರೆಸ್ಗೆ ವೋಟ್ ಮಾಡ್ತೀವಿ ಅಂತ ಹೇಳಿ ವಿಶ್ವಾಸವನ್ನ ನೀಡ್ತಾ ಇದ್ದಾರೆ. ಕಳೆದ 4 ಸಲ PC ಗದ್ದಿಗೌಡ್ರು. ನಿಮ್ ಪ್ರಕಾರ ಬಾಗಲಕೋಟೆ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಸಂಸದರ ದೃಷ್ಟಿ? ಅಲ್ಲ, ಲಾಸ್ಟ್ ಟೈಮ್ ಈಗ ಕಳೆದ 20 ವರ್ಷದಿಂದ ಅವರ ಕೇಂದ್ರ ಸರ್ಕಾರದಿಂದ ಈ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಏನ್ ತಂದಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಇವತ್ತು ಜನ ಮಾಡ್ತಾ ಇದ್ದಾರೆ. ನಾವು ರೈಲ್ವೆ ಯೋಜನೆಯನ್ನ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದನ್ನ ಜಾರಿಗೊಳಿಸಿದ್ವಿ. ತದನಂತರದಲ್ಲಿ ಬಿಜೆಪಿ 20 ವರ್ಷಗಳಿಂದ ಆದ್ರೂ ಕೂಡ ಗದ್ದಿಗೌಡರು 20 ಕಿಲೋಮೀಟರ್ ವರೆಗೂ ಕೂಡ ಇವತ್ತು ಅದನ್ನ ಮುಗಿಸಕ್ಕಾಗಿಲ್ಲ. ಕುಡ್ಚಿವರೆಗೆ ಮುಟ್ಟಬೇಕಾಗಿದ್ದು ಇನ್ನೂ ಲೋಕಾಪುರವರೆಗೂ ಮುಟ್ಟಿಲ್ಲ. ಈ ಪರಿಸ್ಥಿತಿಯಲ್ಲಿ ಯಾವುದೇ ವಿಶೇಷವಾಗಿರ್ತಕ್ಕಂತ ಅನುದಾನವನ್ನ ಕೇಂದ್ರದಿಂದ ತಂದು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಎಲ್ಲೂ ಕೂಡ ಅಭಿವೃದ್ಧಿಯನ್ನ ಮಾಡಿಲ್ಲ. ಕೇವಲ ಅಲೆಗಳ ಆಧಾರದ ಮೇಲೆ ಒಂದ್ಸರ ಯಡಿಯೂರಪ್ಪ ಅಲೆಯಿಂದ ಬಂದ್ರು, ಒಂದ್ಸರ ಮೋದಿ ಅಲೆಯಿಂದ ಬಂದ್ರು, ಈ ರೀತಿ ಒಂದ್ಸರ ವಾಜಪೇಯಿ ಅಲೆಯಿಂದ ಬಂದ್ರು. ಕಳೆದ ಸಾರಿ ನಮ್ಮಲ್ಲಿ ಹೊಂದಾಣಿಕೆ ಕೊರತೆ ಇತ್ತು ಕಾಂಗ್ರೆಸ್ ನಲ್ಲಿ. ಬಟ್ ಈ ಸಾರಿ ಹಾಗಿಲ್ಲ. ಯುನೈಟೆಡ್ ಆಗಿ ಎಲ್ಲರೂ ಕೂಡ ನಾವು ಚುನಾವಣೆ ಮಾಡ್ತಾ ಇದೀವಿ. ಎಲ್ಲರ ನಾಯಕರು ಕೂಡ ಒಕ್ಕಟ್ಟಿನಲ್ಲಿ ಚುನಾವಣೆ ಮಾಡ್ತಾ ಇದೀವಿ, ಎದುರಿಸ್ತಾ ಇದೀವಿ, ಗೆಲ್ತೀವಿ. ವೀಣಾ ಕಾಶಪ್ಪನವ್ರು ಮನಸ್ಸಿಂದ ಮಾಡ್ತಿದಾರೆ? ಇಲ್ಲ, ಮಾಡ್ತಾರೆ. ಅವರು ಪಕ್ಷದ ಕಟ್ಟಾಳು. ನಮಗೂ ಕೂಡ ಒಂದೊಂದ್ಸಾರಿ ಅವಕಾಶಗಳು ತಪ್ಪಿದಾಗ ಒಂದಿಷ್ಟು ದಿನ ಮನಸ್ಸಿನಲ್ಲಿ ನೋವು ಇರ್ತದೆ. ಅದೆಲ್ಲವನ್ನ ಮರೆತು ಪಕ್ಷದ ಜೊತೆ ಇದ್ದಾರೆ. ನಾಮಿನೇಷನ್ ಫೈಲ್ಗೂ ಬಂದಿದ್ದಾರೆ. ಆಮೇಲೆ ಈ ಪ್ರಚಾರದಲ್ಲಿ ಹುಣಗುಂದ್ ಮತಕ್ಷೇತ್ರದಲ್ಲೂ ಇದ್ದಾರೆ. ಎಲ್ಲಾ ಕಡೆ ಕೂಡ ತಿರುಗಾಡ್ತಾ ಇದ್ರೆ ಅದರ ಆ ರೀತಿ ವೈಮನಸ್ ಯಾವುದೇ ರೀತಿ ಕಾಂಗ್ರೆಸ್ ನಲ್ಲಿ ಇಲ್ಲ. ಗ್ಯಾರಂಟಿ ಯೋಜನೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಷ್ಟು ಪ್ಲಸ್ ಆಗುತ್ತೆ ಇವೆಲ್ಲ? ಇಲ್ಲ, ಇದನ್ನ ಜನರಿಗೆ ಕೇಳಿ. ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ ನೀವು ಕೇಳಿದ್ರೆ ಹೇಳ್ತಾರೆ. ಎಲ್ಲೋ ನೀವು ಟಿವಿಯಲ್ಲಿ ತೋರಿಸಿದ್ರಿ ಮೊನ್ನೆ, ಯಾರೋ ಒಬ್ರು ಇಡೀ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂತು, ಬಿಜಾಪುರದ್ದು ಫಸ್ಟ್ ಏನೋ ಸೆಕೆಂಡ್ ರ್ಯಾಂಕ್ ಬಂತು. ಆ ಹುಡುಗನಿಗೆ ಕೇಳಿದ್ರು, ಏನಪ್ಪಾ ನಿಂದು ಇತಿಹಾಸ ಏನು ಅಂತ ಹೇಳಿದ್ರೆ, ನಾವು ಕಡು ಬಡವರು ಇದೀವಿ, ಗ್ಯಾರಂಟಿ ದುಡ್ಡಿನಿಂದ ನಮ್ ತಾಯಿ ನನ್ನ ಕಲಿಸಿದ್ದಕ್ಕೆ ಇವತ್ತು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದೀನಿ ಅಂತ ಹೇಳಿದ. ಎಲ್ಲೋ ಒಂದ್ ಕಡೆ ಹೆಣ್ಮಗಳು ಹೇಳಿದ್ಲು, ನಾನು ಮಕ್ಕಳ ಫೀಸ್ ತುಂಬಿಕೊಂಡು ಕರೆಂಟ್ ಬಿಲ್ ಇಲ್ಲ, ಈಗ ನಮಗೆ 2,000 ರೂಪಾಯಿ ಪ್ರತಿ ತಿಂಗಳಿಗೆ ಬರ್ತಾ ಇದೆ. ಆಮೇಲೆ ಬಸ್ ಫ್ರೀ ಇದೆ. ಇದೆಲ್ಲ ಕೂಡ ಸೇವಿಂಗ್ ಅಕೌಂಟ್ ಆಗಿದೆ ಮಹಿಳೆಯರಿಗೆ. ಅದರ ಉತ್ಸಾಹದಿಂದ ಇವತ್ತು ಮತ ಚಲಾವಣೆ ಮಾಡ್ಲಿಕ್ಕೆ ಕಾಂಗ್ರೆಸ್ಗೆ ತುದಿಗಾಲಿನಲ್ಲಿ ಮಹಿಳೆಯರು ನಿಂತಿದ್ದಾರೆ ಅನ್ನುವಂಥದ್ದು. ಇದೇ ಒಂದು ಆಧಾರದ ಮೇಲೆ ಕಾಂಗ್ರೆಸ್ ಈ ಸಾರಿ ಗೆಲ್ತದೆ. ಶಾಸಕರು ಬಂದಾಗ 5 ಜನ ಕಾಂಗ್ರೆಸ್ ಶಾಸಕರು ಇದ್ದಾರೆ, ಬಿಜೆಪಿಗೆ 3 ಮಾತ್ರ. ಈ ಶಾಸಕರ ಬಲ ಕೂಡ ಎಷ್ಟು ಪ್ಲಸ್ ಆಗಿದೆ ನೋಡಿ. ಈಗ ಕಳೆದ ಸಾರಿ ನಾವು ತೇರದಾಳ ಮತ್ತು ತೇರದಾಳು, ಜಮಖಂಡಿ ಮತ್ತು ಮುಧೋಳದಲ್ಲಿ ನಮ್ಮ ಶಾಸಕರು ಇರ್ಲಿಲ್ಲ. ಈ ಸಾರಿ ತೇರದಾಳ ಮತ್ತು ಜಮಖಂಡಿಯಲ್ಲಿ ಇಲ್ಲ. ಮುಧೋಳದಲ್ಲಿ ಉಸ್ತುವಾರಿ ಸಚಿವರು RB ತಿಮ್ಮಾಪುರ ಸಾಹೇಬ್ರಿದ್ದಾರೆ. ಖಂಡಿತವಾಗ್ಲೂ ಆ 3 ಮತಕ್ಷೇತ್ರದಲ್ಲೂ ಕೂಡ ನಾವು ಲೀಡ್ ಅನ್ನ ಈ ಸಾರಿ ಪಡಿತೀವಿ. ಬಹುಶಃ ಹತ್ತತ್ರ ಅಲ್ಲೇ 1 ಲಕ್ಷದವರೆಗೂ ನಾವು ಪ್ರತಿ ಮತಕ್ಷೇತ್ರಕ್ಕೆ 35,000 ಲೀಡ್ ಅನ್ನ ಹಿಡಿದಿದ್ವಿ. 1 ಲಕ್ಷ ಅಲ್ಲಿಂದಲೇ ಲೀಡ್ ಆಗಿ ಬರ್ತಿದ್ವಿ. ಜೊತೆಗೆ ಲಾಸ್ಟ್ ಟೈಮ್ ಆನಂದ್ ನ್ಯಾಮಗೌಡರು ಡಿಫೀಟ್ ಆಗಿದ್ದು ಕೇವಲ 5,000-6,000 ವೋಟಿಂದ ಡಿಫೀಟ್ ಆಗಿದ್ದಾರೆ. ತೇರದಾಳ ಮತಕ್ಷೇತ್ರ ಅಭ್ಯರ್ಥಿ ಕೂಡ ಅಷ್ಟೇ ಡಿಫೀಟ್ ಆಗಿದೆ. ತೇರದಾಳದಲ್ಲಿ ಉಮಾಶ್ರೀ ಅವರು ಟಿಕೆಟ್ ತಪ್ಪಿ ಸಿದ್ದು ಕೊಣ್ಣೂರು ಅವ್ರಿಗೆ ಸಿಕ್ತು. ಆ ಉದ್ದೇಶಕ್ಕೆ ನಾವು ಲಾಸ್ಟ್ ಟೈಮ್ ಒಂದಿಷ್ಟು ಮತಗಳನ್ನು ಕಳ್ಕೊಂಡಿದ್ವಿ. ಆದ್ರೆ ಈ ಸಾರಿ ತೇರದಾಳದಲ್ಲಿ ಅತಿ ಹೆಚ್ಚು ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಅನ್ನ ಸೇರ್ತಾ ಇದ್ದಾರೆ. ನಿಮ್ ಪ್ರಕಾರ ಒಟ್ಟಾರೆ ಎಷ್ಟು ಲೀಡ್ ಅಲ್ಲಿ ಗೆಲ್ತಾರೆ? ನಮ್ಮ ಅಂದಾಜಿನ ಪ್ರಕಾರ 2 ರಿಂದ 2.5 ಲಕ್ಷ ಅಂತೇಳಿ ಇಟ್ಕೊಂಡಿದ್ವಿ. ಅದು ಇನ್ನೂ ಹೆಚ್ಚಾಗಬಹುದು. ಇಡೀ ರಾಜ್ಯದ 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಖ್ಯೆ ಎಷ್ಟಾಗಿದೆ? ನಮ್ಮ KPCC ಅಧ್ಯಕ್ಷರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಒಂದು ಸರ್ವೆಗಳ ಮುಖಾಂತರ ನಾವು ಮಾಡಿಸಿ, KPCC ಅಲ್ಲಿ ನಮ್ಗೊಂದು ಸರ್ವೆ ಇದೆ. 20 ರಿಂದ 21 ಸ್ಥಾನಗಳನ್ನು ಖಚಿತವಾಗಿ ಗೆಲ್ತೀವಿ. 21+ ಆಗ್ಬಹುದು. ಥ್ಯಾಂಕ್ ಯು ಸರ್.